ಸುಗ್ರೀವನ ಸೇವಕ. ಹನುಮಂತನು ರಾಮಾಯಣದ ಪ್ರಮುಖ ಪಾತ್ರ. ಆತನ ಶಕ್ತಿ, ಭಕ್ತಿ ಮತ್ತು ತ್ಯಾಗದ ಬಗ್ಗೆ ಹಲವಾರು ಕಥೆಗಳಿವೆ. ಇಲ್ಲಿದೆ ಒಬ್ಬ ಭಗವಂತನ ಶ್ರೇಷ್ಠ ಭಕ್ತನಾದ ಹನುಮಂತನ ಒಂದು ಕಥೆ. ಇಂದು ನಮಗೆ ಎಲ್ಲೋ ಬೀದಿಗಳಲ್ಲಿ ಕಾಣುವ ಹನುಮಂತನಿಗೆ ಸಂಬಂಧಿಸಿದ ಪ್ರಸಂಗವೇ ಸುಗ್ರೀವ ಮತ್ತು ವಾಲಿಯ ನಡುವೆ ನಡೆದ ಯುದ್ಧ. ವಾಲಿಯು ತನ್ನ ಸೋದರನಾದ ಸುಗ್ರೀವನಿಂದ ರಾಜ್ಯವನ್ನು ಕಸಿದುಕೊಂಡಿದ್ದ. ಸುಗ್ರೀವನು ವನವಾಸಕ್ಕೆ ತೆರಳಿ ಹನುಮಂತನ ಸಹಾಯದಿಂದ ರಾಮನನ್ನು ಭೇಟಿ ಮಾಡಿದ. ಹನುಮಂತನು ಸುಗ್ರೀವನಿಗೆ ರಾಮನ ಮೂಲಕ ನ್ಯಾಯ ಒದಗಿಸಬೇಕೆಂದು ನಂಬಿದ್ದ. ಹನುಮಂತನು ರಾಮನೊಂದಿಗೆ ಒಟ್ಟಾಗಿ ಸುಗ್ರೀವನಿಗೆ ಹಾದಿ ತೋರಿಸುತ್ತಿದ್ದ. ವಾಲಿಯು ಅತ್ಯಂತ ಬಲಶಾಲಿ ಮತ್ತು ಶಕ್ತಿಮಂತನಾಗಿದ್ದ. ರಾಮನು ಸುಗ್ರೀವನಿಗಾಗಿ ವಾಲಿಯೊಂದಿಗೆ ಯುದ್ಧವನ್ನು ಎದುರಿಸಲು ಮುಂದಾದ. ಹನುಮಂತನು ಈ ಸಂದರ್ಭದಲ್ಲಿ ತನ್ನ ಬುದ್ಧಿವಂತಿಕೆ, ಶಕ್ತಿ ಮತ್ತು ಸಂಯಮವನ್ನು ಪ್ರದರ್ಶಿಸುತ್ತಿದ್ದ. ಈ ಯುದ್ಧದಲ್ಲಿ ರಾಮನು ವಾಲಿಯನ್ನು ಕೊಂದು ಸುಗ್ರೀವನಿಗೆ ಅವನ ರಾಜ್ಯವನ್ನು ಹಿಂತಿರುಗಿಸುತ್ತಾನೆ. ಈ ಘಟನೆಯ ನಂತರ ಹನುಮಂತನನ್ನು ಸುಗ್ರೀವನು ತನ್ನ ನಂಬಿಗಸ್ತನಾಗಿ ಇಟ್ಟುಕೊಂಡು ಆತನ ಮೇಲಿನ ಗೌರವವನ್ನು ವ್ಯಕ್ತಪಡಿಸುತ್ತಾನೆ. ಹನುಮಂತನ ನಿಸ್ವಾರ್ಥ ಸೇವಾ ಮನೋಭಾವ, ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮಕ್ಕೆ ನಾವುಗಳು ಸದಾ ಆತನನ್ನು ಪೂಜಿಸುತ್ತೇವೆ.